ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹಾಸನ್ ಹಳ್ಳಿಕರ್ ಸ್ಟುಡಿಯೋ ಕನ್ನಡ. ಈಗ ನೀವು ನೋಡ್ತಿರೋ ವಿಡಿಯೋ ಬಂದು ಎಗ್ಡಳ್ಳಿ ರಸ್ನ ಸೆಕೆಂಡ್ ರೌಂಡ್ ವಿಡಿಯೋ ಆಗಿರುತ್ತೆ. ಇದಾದ್ಮೇಲೆ ಥರ್ಡ್ ರೌಂಡ್ ವಿಡಿಯೋ, ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ವಿಡಿಯೋ ಈ ವಿಡಿಯೋದಲ್ಲೇ ಇರುತ್ತೆ. ಇದಾದ್ಮೇಲೆ ಇದೇ ಲಾಸ್ಟ್ ವಿಡಿಯೋ ಎಗ್ಡಳ್ಳಿ ರೇಸ್ ಇಂದು. ಫೋರ್ತ್ ರೌಂಡ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಫೋರ್ತ್ ರೌಂಡ್ ಇಂದ ಫೈನಲ್ ರೌಂಡ್ ವರೆಗೆ, ಆಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ಈಗ ನಿನ್ನೆ ಮೊನ್ನೆ ಫಸ್ಟ್ ರೌಂಡ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇದೇ ಕೊನೆ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ಮತ್ತೆ ಥರ್ಡ್ ರೌಂಡ್ ವಿಡಿಯೋ ಇರುತ್ತೆ. ಈಗ ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ಓಡೋ ದನಗಳು ಬಂದು ಮಹಾರಾಜ ಗರುಡ 135 ಅನ್ಸುತ್ತೆ. ಮಹಾರಾಜ ಪಕ್ಕ ಒಟ್ಟಿನಲ್ಲಿ ಹಳ್ಳಿಕರ್ ನೇಮ್ ಸ್ವಲ್ಪ ಕನ್ಫ್ಯೂಸ್ ಇದೆ. ಇನ್ನು ಆಪೋಸಿಟ್ ಬಂದು ಪೋಲೋ ಚಾಮುಂಡಿ. ಈ ರೌಂಡ್ ಅಲ್ಲಿ ಪಾಸ್ ಆಗೋ ಬಂದು ಮಹಾರಾಜ ಮತ್ತೆ ಗರುಡ 135. ಪೋಲೋ ಮತ್ತೆ ಮಿನಿ ಚಾಮುಂಡಿ, ಈರ ಅಂತಲೂ ಕರೀತಾರೆ. ಮಿನಿ ಚಾಮುಂಡಿ ಕರಿ ಗುಳಿನ. ಇವು ಸೋಲಕ್ಕೆ ಕಾರಣ ಬಂದು ಒಂದ್ ರೌಂಡ್ ಇಟ್ಕೊಳ್ದಾನೆ ಬಿಟ್ಬಿಡ್ತಾರೆ ಖಾಲಿ. ಹಂಗಾಗಿ ಸ್ವಲ್ಪ ಸುಸ್ತಾಗಿರ್ತಾವಲ್ಲ, ಮತ್ತಿನ್ನೊಂದ್ಸರಿ ಕಟ್ಟಾಗ ಸ್ವಲ್ಪ ಅದಕ್ಕಾಗಿ ಆಪೋಸಿಟ್ ಪಾಸ್ ಅದು. ಈಗ ಬರ್ತಾ ಇರೋದು ಬಂದು ಮುನ್ನ ಮತ್ತೆ ಭಾಷ್ಯ. ಸುನಾಮಿ ದಿನ ಸ್ವಲ್ಪ ಅಲ್ಲಿ ಸ್ಟಾರ್ಟಿಂಗ್ ಮೂವ್ಮೆಂಟ್ ಮಾಡ್ಕೊಳ್ಳಲ್ಲ, ಹಂಗಾಗಿ ಪಾಸ್ ಆಗ್ತಾರೆ. ಡಿಸಪಾಯಿಂಟೆಡ್. ಒಂದ್ ಕಾಲದಲ್ಲಿ ಈ ಎತ್ತು ಧೀರ ಅಲ್ಲಿ ನೆಟಕರಹಳ್ಳಿಲಿ ಸೆಕೆಂಡ್ ಪ್ರೈಸ್ ಆಗಿರ್ತವೆ, ಮೂರನೇ ಪ್ರೈಸ್ ಆಗಿರ್ತವೆ ಗುಳಿ ರೇಸ್ ನಲ್ಲಿ ಜೋಡಿಯಲ್ಲಿ ಕರೆಕೊಂಡು. ಅದಾದ್ಮೇಲೆ ಡನಾಯಕ್ನಳ್ಳಿಲಿ ಫಸ್ಟ್ ಪ್ರೈಸ್ ಆಗಿರ್ತವೆ ವಾಲಿ ಮತ್ತೆ ಧೀರ. ಈಗ ಬರ್ತಾವೆ ಈ ಎಗ್ಡಳ್ಳಿ ರೇಸ್ ಫಸ್ಟ್ ಪ್ರೈಸ್ ಆದ ರಾಮಕರ ಹುಲಿಯ ವರ್ಸಸ್ ಬಾಹುಲ್ಯ ಪಾಪಣಿಕರ. ದೊಡ್ಡ ಗಾಡಿಗೆ ರಾಮಕರ ಹುಲಿ ಅದು ಪೇರ್ ಚೆನ್ನಾಗೈತೆ. ಅರ್ಧ ಎತ್ಕೊಟ್ರೆ ಸಾಕು, ಆಮೇಲೆ ರಾಮಕರ ಸರ್ಯ ಬರುತ್ತೆ ಅರ್ಧದಿಂದ ಈಚೆಗೆ. ಇದು ಅಜಂತನು. ಈ ವಿಡಿಯೋದಲ್ಲಿ ಎ ಟ್ರ್ಯಾಕ್ ಕಾರ್ಗಲ್ಲು ಮತ್ತೆ ಮಾಣಿಕ್ಯ ಗುಳಿ, ಆಪೋಸಿಟ್ ಬಂದು ಬಿ ಟ್ರ್ಯಾಕ್ ಜನನಿ ಹಾಕ್ಸಿದ್ವಿ ಜೋಡಿ ಹಳ್ಳಿಕರ್. ಈ ರೌಂಡ್ ಅಲ್ಲಿ ಮಹಾರಾಜ ಮತ್ತೆ ಭೀಮಾ ಪಾಸು ಬಿ ಟ್ರ್ಯಾಕ್. ಈ ಕಡೆಗೆ ಬತ್ತಾವೆ ಬಿ ಟ್ರ್ಯಾಕ್ ಅಲ್ಲಿ ಶಂಭು ಮತ್ತೆ ಸಿಂಚನ ಮೂವ್ಮೆಂಟ್ ಮಾಡದೇ ಇರೋ ಕಾರಣಕ್ಕೆ ಎ ಟ್ರ್ಯಾಕ್ ದಾದಾ ಮತ್ತೆ ಮಾರ್ತಾಂಡ ಪಾಸ್ ಸೆಕೆಂಡ್ ರೌಂಡ್. ಶಂಭು ಸಿಂಚನ, ಅಯ್ಯೋ ದೇವ್ರೆ, ಓ ಶಂಭು ಸಿಂಚನ ಇವ ಅದು ಶಂಭು ಸ್ಟಾರ್ಟಿಂಗ್ ಒಂದ್ 2 ಹೆಜ್ಜೆ ಹೇಳೋದಿಲ್ಲ, ಅದಷ್ಟೊತ್ತಿ ತಳ್ಬಿಟ್ಟೈತೆ ಐತೆ. ಬಟ್ ಮೂರನೇ ರೌಂಡು ನೋಡ್ಬೇಕು ಹೆಂಗೈತೆ. ಪಟ್ಕೆ ಚಕ್ರಕ್ಕೆ ನಾನು ಈ ರೌಂಡ್ ಅಲ್ಲಿ ಬೀಟ್ ಎ ಟ್ರ್ಯಾಕ್ ಅಲ್ಲಿ ಇದು ಸೊಕ್ಕೆ ಸರ್ಜಾ ಮತ್ತೆ ARP ಕಾಕ ಮೂವ್ಮೆಂಟ್ ಮಾಡ್ಲಿಲ್ಲ, ಅದರಿಂದ ವಂಶಿ ಮತ್ತೆ ಸೈತಾನು ಪಾಸು. ಎರಡನೇ ರೌಂಡ್ ಅಲ್ಲ ಸಿಕ್ಕಾಪಟ್ಟೆ ಈ ತರ ಆಗಿದ್ದು, ಮೂವ್ಮೆಂಟ್ ತಗೊಳ್ಳಿಲ್ಲ ಮತ್ತೆ ಪೋಲಾರ್ಸ್ ಇದ್ದು ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಎರಡನೇ ರೌಂಡ್. ಮುಂದೆ ಹೋಯ್ತಾ ಹೋಯ್ತಾ ನೋಡ್ತೀರಾ ಹೆಂಗಾಯ್ತದೆ ಅಂತ. ನೋಡಿ ಸೆಕೆಂಡ್ ರೌಂಡ್ ಇದೇ ತರ ಆಗಿದ್ದು ಆಲ್ಮೋಸ್ಟ್. ನೋಡಿ ಯಾರು ಹೆಂಗಾರ ತಗೊಂಡು ದೊಡ್ಡಮ್ಮ ಸುಂದರ ಎರಡನೇ ರೌಂಡ್ ಪಾಸ್. ಆ ಕಡೆ ಹೋಯ್ತಿರಾವು ನಕ್ರಿಯ ಬೊಬ್ಬ್ಯ. ದೊಡ್ಡಮ್ಮ ಸುಂದರ್ ಕಲ್ಕಿ ತೀರಾಯ್ತು ಅಂತ ಎಲ್ಲರಿಗೂ ಗೊತ್ತು. ಎಗ್ಡಳ್ಳಿ ರೇಸ್ಗೆ ಕಲ್ಕಿನ ಜಲ್ವಾ ಜೊತೆನೆ ಹಾಕಿದ್ದು. ಈಗ ಎರಡನೇ ರೌಂಡ್ ಪಾಸ್ ಆಗ್ತದೆ. ಎರಡನೇ ರೌಂಡ್ ಸಿಪಾಯಿ ಮತ್ತೆ 7 ಕೋಟಿ ಪಾಸು. ಸ್ವಲ್ಪ ವಿಡಿಯೋದಲ್ಲಿ ಮಿಸ್ ಆಯ್ತು, ಕ್ಷಮೆ ಇರಲಿ.
ಟೈಯು ಈ ಕಡೆ ಪಾಸ ಈ ರೌಂಡು ಎ ಟ್ರ್ಯಾಕ್ ಜಲವ ಮತ್ತೆ ಕಲ್ಕಿ ಪಾಸ್ ಸೆಕೆಂಡ್ ರೌಂಡ್. ಇವಾಗ ಪ್ರಕ್ರಿಯೆ ಬಂತು, ಎಲ್ಲ ಇದನ್ನೇ ಮಾಡ್ತವೆ. ದಾನಿ ಹನುಮಗುಳಿ ಪಾಸು ಸೆಕೆಂಡ್ ರೌಂಡ್. ಮಹಾರಾಷ್ಟ್ರ ಹಳ್ಳಿಕರ್ ಅದು ಅದ್ರಲ್ಲಿ ಇದ್ರ ಹೆಸರು ಬಂದು ಲವ ಅಂತ. ನಮ್ ಮೊದಲನೇ ವಿಡಿಯೋದಲ್ಲೆಲ್ಲ ಕುಶಾ ಅಂತ ಹೇಳ್ತಿದ್ದೆ. ಪ್ರೈಸ್ ಲಿಸ್ಟ್ ಅಲ್ಲೂ ಕುಶಾ ಅಂತ ಬರ್ತಿದ್ದೆ. ಇಲ್ಲ, ಲವ ಲಕ್ಕಿ ಸೆಕೆಂಡ್ ಪ್ರೈಸ್ ಆಗಿರೋದು. ಈ ರೌಂಡ್ ಅಲ್ಲಿ ಬೌರ್ಯ ಮತ್ತೆ ಎಂ ಡಿ ಸುಲ್ತಾನ್ ಪಾಸ್ ಆಯ್ತವೆ ಸೆಕೆಂಡ್ ರೌಂಡ್. ಆಪೋಸಿಟ್ ಬಂದು ಶೌರ್ಯ ದಾಳಿಯಲ್ಲಿ ಮತ್ತೆ ಇದು ಲಕ್ಷ್ಯ ಕಿಟ್ಟಿ ಅಂತ ಚಿಕ್ಕಮದ್ರಲ್ಲಿ ಸೆಕೆಂಡ್ ಪ್ರೈಸ್ ಆಗಿದ್ದಾವೆ ನೋಡಿ, ಅದ್ರಲ್ಲಿ ಒಂದನ. ಈ ರೌಂಡ್ ಅಲ್ಲಿ ಬಂದು ವಾಲಿ ಅರ್ಜುನ ಸೆಕೆಂಡ್ ರೌಂಡ್ ಪಾಸ್ ಆಗ್ತವೆ. ಈ ಕಡೆವು ಇದ್ರವು ಕ್ಯಾತ್ನಳ್ಳಿವು ಅಂದ್ರೆ ಲೋಕಲ್ ಅವೇ, ಆದ್ರೆ ಒಳ್ಳೆ ಫೈಟ್ ಕೊಟ್ಟವೆ. ಈಗ ಫೇಲ್ ಆಗಿದ್ರಲ್ಲಿ ಬಲ್ದಾಗೋಲ್ ಬಂದು ಚಿನ್ನು ಅಂತ ಲೋಕಲ್ ರೇಸ್ ಅಲ್ಲಿ ಸೈಕೋ ಅನ್ನೋ ಎತ್ತಿನ ಜೊತೆ 3ನೇ ಪ್ರೈಸ್ ಮಾಡಿತ್ತು ಲೋಕಲ್ ರೇಸ್ ಅಲ್ಲಿ. ಈ ರೇಸ್ ಅಲ್ಲಿ ಬಂದು ಎ ಟ್ರ್ಯಾಕ್ ಅವು ನರಸಿಂಹ ಮತ್ತೆ ಬೀರೂರು ಸೋನಿಯಾ ಪಾಸ್ ಆಯ್ತವೆ. ಇನ್ನು ಆಪೋಸಿಟ್ ಸ್ವಲ್ಪ ಲೋಕಲ್ ಅನ್ಸುತ್ತೆ, ಆದ್ರೂ ಫೈಟ್ ಕೊಟ್ಟವೆ. ಯಾರು ಮರ್ತಿಲ್ಲ ಅನ್ಕತ್ತೀನಿ. ಬೀರೂರು ಸೋನಿಯಾ ಮತ್ತೆ ನರಸಿಂಹ 4th ಪ್ರೈಸ್ ಎಗ್ಡಳ್ಳಿ ರೇಸ್ ಅಲ್ಲಿ. ಈಗ 3ನೇ ರೌಂಡ್ ಸ್ಟಾರ್ಟ್ ಆಗ್ತೈತೆ. ಮೊದಲನೇ ರೇಸ್ ಬಂದೆ ವಾಲಿ ಅರ್ಜುನ ವರ್ಸಸ್ ಸಿಪಾಯಿ 7 ಕೋಟಿ. ವಾಪಸ್ ಆಗ್ತಾವ ನೋಡಮ್ ಬನ್ನಿ. ಸಿಪಾಯಿ ಮತ್ತೆ 7 ಕೋಟಿನೂ ಬರ್ತಾ ಇದಾವೆ ಪಿಚ್ ಒಳಗೆ. 3ನೇ ರೌಂಡ್ ಸ್ಟಾರ್ಟ್ ಆಗ್ತೈತೆ. ಮೊದಲನೇ ಗಾಡಿನೇ ಇದು. ಯಾರ ಅಡ್ಗ ಬರ್ತಾರ ವಾಯು ಆ ಕಡೆ ಎಲ್ಲ ಬರ್ತಾ ಇರ್ಬೇಕ ಮೂಲೆ. ಕ್ಯಾಮ್ರಾಮನ್ ಹಿಡಿದ ಆನಂದನ ಮೈಕ್ ಕೊಡ್ಬೇಡ. ಅಣ್ಣ ಆನಂದಣ ಹಿಡಿಯೋಣ, ಹಿಡಿಯೋರೆ ಬಾಡ ತೋರ್ಸೋಣ. ಆನಂದಣ ಹಿಡಿದ ಕ್ಯಾಮ್ರಾಮನ್. ಎಲ್ಲ ಫೈಟ್ ಆಗೈತೆ. ಎರಡನೇ ಗಾಡಿ ರಾಷ್ಟ್ರಗಳು ಬಂದಿಲ್ಲ, ದಯವಿಟ್ಟು ಎರಡನೇ ಗಾಡಿ ನಾರಾಯಣ. ಮೂರನೇ ರೌಂಡ್ ಸಿಪಾಯಿ ಮತ್ತೆ 7 ಕೋಟಿ ಪಾಸ್ ಆಯ್ತವೆ. ವಾಲಿ ಮತ್ತೆ ಅರ್ಜುನ ಒಂದೊಂದ್ ಹೆಜ್ಜೆಲ್ ಫೇಲ್ ಆಗೋದು. ಈಗ 3ನೇ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಮುನ್ನ ಮತ್ತೆ ಭಾಷೆ ಬರ್ತಾ ಇದಾವೆ. ಆಪೋಸಿಟ್ ಮಹಾರಾಜ ಭೀಮಾ, ಮಹಾರಾಜ ಚಪ್ರದಳ್ಳಿ ಭೀಮಾ, ಮಹಾರಾಜ 1000cc. ಇಲ್ಲ ಎಲ್ಲಾನು ಬಿಚ್ಚಿಸ್ತಾರೆ.
ನಂಬರ್ 44 ನಂಬರ್ 29 ಅವ್ರ ತಾನೆ. ಐದನೇ ಪ್ರೈಸ್ ಕೊಡ್ತಾರ ಅಂತ 500 ಇಲ್ಲ ಊರಿಗೆ 500-600. ಈಗ ಬರ್ತಾ ಇರೋವು ARP ಮಾಣಿಕ್ಯ ಮತ್ತೆ ಕಾರ್ಗಲ್ಲು. 3ನೇ ರೌಂಡು ಸೋನಿಯಾ ಮತ್ತೆ ನರಸಿಂಹನ್ ಆಪೋಸಿಟ್ ಓಡಕ್ ಬರ್ತಾ ಇದ್ದಾರೆ. ಮೂರನೇ ರೌಂಡ್ ಭಾಷ್ಯ ಮತ್ತೆ ಮುನ್ನಾ ಪಾಸು. MD ಸುಲ್ತಾನ್ ಬೋರೆ 3ನೇ ರೌಂಡ್ ಪಾಸ್ ಆಯ್ತದೆ. ಈ ರೌಂಡ್ ಅಲ್ಲಿ ಸಾಲಿಗ್ರಾಮ ನರಸಿಂಹ ಮತ್ತೆ ಬೀರೂರು ಸೋನಿಯಾ ಪಾಸ್ ಆಯ್ತವೆ. ಇವು ಒಂದು ಎಲ್ಸ್ ಮೇಲೆ ಇದ್ದು ಒಂದೊಂದು ಹೆಜ್ಜೆಲ್ ಫೇಲ್ ಆಯ್ತವೆ. ಕಾರ್ಗಲ್ ಮತ್ತೆ ARP ಮಾಣಿಕ್ಯ. ಈ ರೌಂಡ್ ಅಲ್ಲಿ ಲವ ಮತ್ತೆ ಲಕ್ಕಿ ಪಾಸು. ಮತ್ತೆ ಮಹಾರಾಜ ಗರುಡ 135 ಚಿಕ್ಕಮತಿ ರೇಸ್ ಅಲ್ಲಿ 3ನೇ ರೌಂಡ್ 4ನೇ ರೌಂಡ್ ಅಲ್ಲಿ ಫೇಲ್ ಆಗ್ತವೆ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಒಳ್ಳೊಳ್ಳೆ ದನ ಹೊಡೆದು 2 ಪಿಚ್ಚಲ್ಲಿ ಅದೇ ತರ ಆಗುತ್ತೆ. ಮತ್ತೆ ಇಮ್ಮವಲ್ಲಿ ಮಹಾರಾಜ ಜೈಸೂರಿನ ಜೊತೆ 4th ಪ್ರೈಸ್ ಮಾಡುತ್ತೆ. ಒಟ್ನಲ್ಲಿ ಚಿಕ್ಕಮತಿ ರೇಸ್ ಅಲ್ಲೂ ಯಗ್ಡಳ್ಳಿಲಿ ಒಳ್ಳೆ ಸ್ಪೀಡ್ ಇತ್ತು, ಬಟ್ ಲಕ್ ಕೈ ಹಿಡಿಲಿಲ್ಲ ಅಷ್ಟೇ. ಈ ರೌಂಡ್ ಅಲ್ಲಿ ದೊಡ್ಡಮ್ಮ ಮತ್ತೆ ಸುಂದರು ಪಾಸು A ಟ್ರ್ಯಾಕ್. ಆಲ್ಮೋಸ್ಟ್ ಯಗ್ಡಳ್ಳಿ ರೇಸ್ ಅಲ್ಲಿ A ಟ್ರ್ಯಾಕ್ ಪಿಚ್ ಫೇವರ್ ಇತ್ತು, ಹಂಗಾಗಿ ಆಲ್ಮೋಸ್ಟ್ A ಟ್ರ್ಯಾಕ್ ಅಲ್ಲಿ ಪಾಸ್ ಆಗ್ತಿದ್ದು. ಒಂದೊಂದು ಊರಲ್ಲೂ ಹಂಗೆ ಒಂದೊಂದು ಟ್ರ್ಯಾಕ್ ಫೇವರ್ ಇರುತ್ತೆ. ಆ ರೀತಿನೇ ಯಗ್ಡಳ್ಳಿ ರೇಸ್ ಅಲ್ಲಿ A ಟ್ರ್ಯಾಕ್ ಫೇವರ್ ಇರುತ್ತೆ. ರೇಸಿಗೆ ಬಂದು ಗಮನಿಸ್ತಾರಿಗೆ ಹೆಚ್ಚು ಕಡಿಮೆ ಗೊತ್ತಾಗುತ್ತೆ. 1ನೇ ರೌಂಡ್ ದಾನಿ ಮತ್ತೆ ಹನುಮಗೋಳಿ ಪಾಸು. ಆಪೋಸಿಟ್ ಯಾವ ಅಂತ ನೀವೇ ಕಮೆಂಟ್ ಮಾಡಿ. 3ನೇ ರೌಂಡ್ ಪಾಸ್. ಸರಿ ಸ್ನೇಹಿತರೆ, ವಿಡಿಯೋ ಮುಗಿಯಕ್ ಬಂತು. 3rd ರೌಂಡ್ ಮುಗೀತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಜಾಸ್ತಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ವಿಡಿಯೋ ರೀಚ್ ಆಗೋದು. ಜಾಸ್ತಿ ಕಮೆಂಟ್ ಮಾಡೋದ್ರಿಂದ ನಂಗೊಂದು ಇನ್ಸ್ಪಿರೇಷನ್ ಬರುತ್ತೆ. ಈ ವಿಡಿಯೋ ಬಗ್ಗೆ, ಈ ಯಗ್ಡಳ್ಳಿ ರೇಸ್ ವಿಡಿಯೋ ಬಗ್ಗೆ ಮನಸ್ಸಿಗೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಂಗೆ ಕೊನೆದಾಗಿ ಇದು ಮಹಾರಾಷ್ಟ್ರ ಎತ್ತಿಂದೊಂದು ಮನ್ಸು ಹೆಂಗೈತೆ ಅಂತ ನೋಡಿ. ನಮ್ ಕಡೆ ಜೀವ ಬಿಟ್ಟು ಆರುತ್ತೆ ಅಂತಾರಲ್ಲ, ಆ ತರ ಎಷ್ಟು ಗೆಲ್ಲಕ್ ಗುರಿ ಮುಟ್ಟಕ್ಕೆ ಆ ತರ ಇತ್ತ ಇದೆ ನೋಡಿ. ಪಕ್ಕದ ಸಾಥ್ ಕೊಟ್ಟಿವ್ರೆ ಹೆಂಗಾರದು ಫಸ್ಟ್ ಇವೇ ಆಗವು. ಥ್ಯಾಂಕ್ ಯು ಫಾರ್ ವಾಚಿಂಗ್.